ಕುಷ್ಟಗಿ ತಾಲೂಕಿನ ದೊಡ್ಡಗುಡ್ಡ ಗ್ರಾಮದಲ್ಲಿ 3 ವರ್ಷಗಳಿಗೊಮ್ಮೆ ನಡೆಯುವ ಶ್ರೀ ದುರ್ಗಾದೇವಿಯ ಜಾತ್ರೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರಾಣಿ ಬಲಿ ಕೊಡಲಾಗುತ್ತಿತ್ತು. ಆದರೆ ಈ ವರ್ಷದ ಜಾತ್ರೆಯಲ್ಲಿ ಪೊಲೀಸರು, ತಾಲೂಕಾಡಳಿತ ಹಾಗೂ ಪೊಲೀಸ್ ಇಲಾಖೆ ಹಾಗೂ ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಅಧ್ಯಕ್ಷ ದಯಾನಂದ ಸ್ವಾಮೀಜಿ ಹರಸಾಹಸ ಪಟ್ಟು 3 ದಿನಗಳಿಂದ ಆರಂಭಗೊಂಡಿರುವ ದೊಣ್ಣೆದೊಡ್ಡ ಶ್ರೀ ದುರ್ಗಾದೇವಿ ಜಾತ್ರೆಗೆ ಪ್ರಾಣಿ ಬಲಿಯನ್ನು ಕೊಡುವುದು ತಡೆದು ಜಾತ್ರೆಗೆ ತೇರು ಎಳೆದು ಜಾತ್ರೆಯನ್ನು ಯಶಸ್ವಿಗೊಳಿಸಿದರು. ಹರಕೆ ಹೊತ್ತವರು ಕುರಿ, ಕೋಳಿ, ಹಾಡು, ಕೋಣಗಳನ್ನು ಬಲಿ ಕೊಟ್ಟು ಹರಕೆ ತೀರಿಸುತ್ತಾರೆ. ಆದರೆ ಈ ಬಾರಿಯ ಜಾತ್ರೆಯಲ್ಲಿ ದೇವಸ್ಥಾನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವುದೇ ಪ್ರಾಣಿ ಬಲಿ ಕೊಡುವುದು ಕಂಡುಬರಲಿಲ್ಲ. ಗ್ರಾಮದ ಹೊರವಲಯದ ಎಲ್ಲ ರಸ್ತೆಗಳಲ್ಲಿ ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿತ್ತು. ಬಿಗಿ ಪೊಲೀಸ್ ಬಂದೋಬಸ್ತ್ ಇದ್ದ ಕಾರಣ ಯಾವುದೇ ಅಹಿತಕರ ಘಟನೆಗಳು ನಡೆಯಲಿಲ್ಲ. ದೇವಸ್ಥಾನ ಆವರಣದಲ್ಲಿ ಪ್ರಾಣಿ ಬಲಿ ನಿಷೇಧ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಯಿತು. ವಿಶ್ವ ಪ್ರಾಣಿ ಬಲಿ ಕಲ್ಯಾಣ ಮಂಡಳಿ ಅಧ್ಯಕ್ಷ ದಯಾನಂದ ಸ್ವಾಮಿ ಹಾಗೂ ಶ್ರೀ ದೊಣ್ಣೆಗುಡ್ಡದ ದುರ್ಗಾದೇವಿ ದೇವಾಲಯದ ಸೇವಾ ಟ್ರಸ್ಟ್ ಅಧ್ಯಕ್ಷ ಸೋಮು ದೇಸಾಯಿ ಮತ್ತು ಟ್ರಸ್ಟ್ ಪದಾಧಿಕಾರಿಗಳು, ಗ್ರಾಮದ ಗುರು ಹಿರಿಯರು 3 ದಿನಗಳ ಕಾಲ ಜಾತ್ರೆಯಲ್ಲಿ ಹಗಲು ರಾತ್ರಿ ಎನ್ನದೇ ಪ್ರಾಣಿ ಬಲಿ ಆಗದಂತೆ ನೋಡಿಕೊಂಡರು. ಈ ಸಂದರ್ಭದಲ್ಲಿ ದೊಣ್ಣೆಗುಡ್ಡದ ಶ್ರೀ ದುರ್ಗಾದೇವಿ ಜಾತ್ರೆಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ದು ಕಂಡುಬಂತು. ಆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲು ಕೊಪ್ಪಳ ಜಿಲ್ಲಾಡಳಿತ, ಕೊಪ್ಪಳ ಎಸ್ಪಿ, ಗಂಗಾವತಿ ಡಿವೈಎಸ್ಪಿ, ತಾಲೂಕು ಆಡಳಿತ, ಹಿರೇನಂದಿಹಾಳ ಗ್ರಾಮದ ಪಂಚಾಯಿತಿ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆಯ ಕುಷ್ಟಗಿ ಸಿಪಿಐ ಯಶವಂತ ಬಿಸಾನಹಳ್ಳಿ, ಕುಷ್ಟಗಿ ಪಿಸಿಐ ಹನುಮಂತ ತಳವಾರ, ಹನುಮಸಾಗರ ಪಿಎಸ್ಐ, ತವರಗೇರ ಪಿಎಸ್ಐ, ಹೋಂಗಾರ್ಡ್ ಪೊಲೀಸರು ಜಾತ್ರೆಯಲ್ಲಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಅತ್ಯಂತ ಶಾಂತಿಯುತವಾಗಿ ಜಾತ್ರೆ ನಡೆಯಿತು. ಈ ವೇಳೆ ದೊಣ್ಣೆಗುಡ್ಡ ಶ್ರೀ ದುರ್ಗಾದೇವಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಸೋಮು ದೇಸಾಯಿ, ಹಿರೇನಂದಿಹಾಳ ಗ್ರಾಮ ಪಂಚಾಯಿತಿ ಪಿಡಿಒ ಪ್ರಶಾಂತ ಹಿರೇಮಠ, ಸಮಾಜ ಸೇವಕ ಸೂಜಪ್ಪ, ಬೋವಿ ಆರೋಗ್ಯ ಇಲಾಖೆಯ ಸಹಾಯಕರು, ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮದ ಮುಖಂಡರು ಹಾಜರಿದ್ದರು. ವರದಿ ಪವೇಡಪ್ಪ ಚೌಡ್ಕಿ, ಕುಷ್ಟಗಿ. ಬೇಟೆ ಮಾಡ್ತಕ್ಕಂತಹ ಪ್ರಾಣಿಗಳ ಬಲಿ ಕೊಡ್ತಕ್ಕಂಥ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಸಾವಿರಾರು ಪ್ರಾಣಿಗಳ ಬಲಿ ಆಗ್ತದೆ. ದೇವಸ್ಥಾನ ಅದು ಒಂದು ರೀತಿ ವಧಾಲೆ ಆಗ್ತಾ ಇದೆ, ಕಸಾಯಿಖಾನೆ ಆಗ್ತಾ ಇದೆ. ಇಡೀ ಕ್ಷೇತ್ರ, ಜಾತ್ರಾ ಪರಿಸರ ಒಂದು ಕಟುಕರ ಕ್ಷೇತ್ರ. ಪ್ರಾಣಿಗಳ ರುಂಡ ಮುಂಡಗಳನ್ನು ಚೆಂದ ಆಗ್ತದೆ, ರಕ್ತ ಹರಿತದೆ. ಸ್ವಾಮೀಜಿ ಅದನ್ನು ನೋಡಕ್ಕಾಗೋದಿಲ್ಲ. ದಯವಿಟ್ಟು ಏನಾದರೂ ಮಾಡಿ ಈ ರಕ್ತ ಕ್ಷೇತ್ರವಾಗಿರುವಂತಹ ಈ ದುರ್ಗಾದೇವಿ ಕ್ಷೇತ್ರವನ್ನ, ದೊಣ್ಣೆಗುಡ್ಡ ಕ್ಷೇತ್ರವನ್ನ ಒಂದು ದಿವ್ಯ ಕ್ಷೇತ್ರವನ್ನಾಗಿ ಮಾಡಿ, ಭಕ್ತಿ ಕ್ಷೇತ್ರವನ್ನಾಗಿ ಮಾಡಿ, ನಿಜವಾದ ಧರ್ಮ ಕ್ಷೇತ್ರವನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಹಿಂದೆ 20 ವರ್ಷಗಳ ಹಿಂದೆ ನನಗೆ ಬಂದಾಗಲೇ, ನಾನು ಯಾರು ಗೊತ್ತಿಲ್ಲ, ನಾನು ನೋಡ್ಲಿಕ್ಕೆ ಬಂದೆ, ಯಾರ್ದೋ ಮಾತು ಕೇಳಿ ನಾನು ಬರೋದಿಲ್ಲ. ಬಂದೆ, ಸರ್ವೆ ಮಾಡಿದೆ. ಇದೇ ದೇವಸ್ಥಾನ ಒಳಗೆ ಪುಟ್ಟದಾಗಿದ್ದಾಗ ಜನ ಅಲ್ಲೇ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ರು. ಕೋಣ ಬಲಿ ಕೊಡುವಂತಹದ್ದು, ಆಡು, ಕುರಿ, ಕೋಣಗರ್ಗು ಎಲ್ಲ ಬಲಿ ಕೊಡ್ತಾ ಇದ್ರು. ನೋಡಿದೆ ಇನ್ನೊಂದು ಇದೆ, ಇಲ್ಲೇ ಮುಂಭಾಗದಲ್ಲಿ ಒಬ್ಬ ಜಗನ್ನ ಬಲಿ ಕೊಡಕ್ ಬಂದ. ನಾನೇನ್ ಮಾಡಿದೆ, ಏನು ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಸರ್ಕಾರದಿಂದ ಯಶಸ್ವಿಯಾಗಿ ಈ ಪ್ರಾಣಿ ವಧೆಯನ್ನು ತಡೆದಿದ್ದೇವೆ. ತಾಯಿ ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಏನಂದ್ರೆ ಇದು ಒಂದೇ ಮಾತಾಯ್ತು, ಈ ತಾಯಿ ಯಾವಾಗಲೂ ಜೀವ ಕೊಡೋದು, ರಕ್ಷಣೆ ಕೊಡೋದು. ಅವರು ಯಾವಾಗಲೂ ಸ್ವಾಮೀಜಿ ಹೇಳಿದಂಗೆ ಪ್ರಾಣ ತಗೊಳೋದಿಲ್ಲ. ಹಂಗೆ ಆಕೆ ಅಪೇಕ್ಷೆ ಏನಂತಂದ್ರೆ ಜೀವಕ್ಕೂ ಉಳಿಸ್ಬೇಕು, ಜೀವ ಕೊಡಬೇಕು ಮತ್ತು ಇನ್ನೊಬ್ಬರನ್ನ ಪ್ರೀತಿ ಮಾಡಬೇಕು ಅನ್ನೋದು. ಅದು ಬಿಟ್ಟು ಪ್ರಾಣಿ ವಧೆ ಮಾಡಬಾರ್ದು ಅನ್ನೋದು ಅವರ ಉದ್ದೇಶ ಆಗಿದೆ. ಆದ್ದರಿಂದ ತಾವೆಲ್ಲರೂ ಸಹಕಾರ ಮಾಡಿ ಇದನ್ನ ನಮ್ಮ ಕಾರ್ಯಕ್ರಮವನ್ನು 1 ಪಾಯಿಂಟ್ ಅಜೆಂಡಾ ಏನಿತ್ತು ಅದನ್ನು ನೀವು ಯಶಸ್ವಿ ಮಾಡಿ